ಕಾಳು ಒಣಕೊಂತ ಪವಿ ಒಣಕೊಂತ ನಮ್ಮ ಅವ್ವ ಒಣಕೊಂತ ಮುಂದೆ ನಮ್ಮ ಅಣ್ಣ ಹಪ್ಪಳ ಸಾಂಬಾರು ನೋಡ್ರಲ್ಲ ರಂಗೋಲಿ ಹೆಂಗೆ ಹಾಕ್ಯಾರ ಎಷ್ಟು ರೊಕ್ಕ ಕೊಟ್ಟು ಬರೋದು ಅದು ನೋಡ್ರಿ ಈಗ ಇಷ್ಟುಗ ನಾವು ನೋಡಿ ಬೋರ್ಡ್ ಮಾಡ್ಸಾರ ಮತ್ತು ಲೇಡೀಸ್ ಹಾಕ್ಬಿಟ್ಟು 20-25 ಬಂದಾರ ಮುಂಜಾನೆ ಬರೋದು ಆದರೆ ಇಲ್ಲಿ ಕಾಣವಲ್ರಿ ಇಲ್ಲೇ ಕೊಡ್ತಾರದ 5 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಲ್ಲಿ ತಾಕಿರ್ತದೆ ವಿಡಿಯೋ ನೀವು ಹೆಂಗಿದ್ರಿ ಹೆಂಗಿಲ್ಲ ಅಂತ ನೋಡ್ರಿ ಮತ್ತೆ ಇವ್ರ ಚಾನಲ್ ನೋಡ್ರಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶುಭೋದಯ ಹೇಗಿದ್ದೀರಾ ನಿನ್ನೆದು ಬ್ಲಾಗ್ ಇನ್ನೂ ಇತ್ತು ನೋಡ್ರಿ ಅದು ಸೇವ್ ಆಗ ಮುಂದಾಗ ಸೇವ್ ಮಾಡ್ಕೆ ಮುಂದಾಗ ಇದಾಯಿತು ಕ್ಯಾನ್ಸಲ್ ಆಯಿತು ಯಾಕಂದ್ರೆ ಫೇಲಿಡ್ ಅಂತ ಬಂತು ನನ್ನ ಸಿನಿಮಾ ನಿನ್ನೆದೇನಂದೆ ನಿನ್ನೆ ಜಿಗ್ಗಿ ಆಗಿತ್ತು ನೋಡ್ರಿ ಬ್ಲಾಗ್ ನಿನ್ನೆ ಸಂಡೇ ಇತ್ತಲ್ಲ ವೀಡಿಯೋ ಮಾಡಿದ್ದು ಅದೇನಾಗ್ಯದ ವೀಡಿಯೋ ಮನ್ಯಾಗ ಮಾಡತ್ತಕ್ಕೆ ಅಷ್ಟೇ ಬ್ಲಾಗ್ ಮಾಡಿದ್ದ ಹಿಂದಗಡೆಗೆ ಬಾಲಿಗೆ ಹೆಚ್ಚಿ ಬಂದಿತ್ತು ನಮ್ಮ ಅವ್ವಂದು ಮತ್ತು ನಾನು ಮನೆ ಸಾಫ್ ಮಾಡೋದು ಎಲ್ಲಷ್ಟು ಇತ್ತು ಅದ್ರಾಗ ಅದು ಸೇವ್ ಮಾಡೋ ಮುಂದಾಗ ಆ್ಯಪ್ದಾಗ ಎಡಿಟಿಂಗ್ ಮಾಡೀನಿ ಫಸ್ಟಿನ ಪಾರ್ಟ್ ಸೇವ್ ಮಾಡ್ಕೊಂಡಿನಿ ಫಸ್ಟಿನ ಪಾರ್ಟ್ ಅಂದ್ರೆ ಈಗ ನಿನ್ನೆ ಬಿಡ್ಲಾತಿ ನೋಡ್ರಿ ಇವಾಗ ನಿನ್ನೆ ಬ್ಲಾಗ್ ಫಸ್ಟಿನ ಪಾರ್ಟ್ ಸೇವ್ ಮಾಡ್ಕೊಂಡಿನಿ ಇದೇನಾಗಿದ್ದು ನೋಡ್ರಿ ಈಗ ಇದು ಡಕ್ಕ ಸೌಂಡ್ ಬಾಕ್ಸ್ದು ಸೇವ್ ಮಾಡ್ಕೊಂಡಿನಿ ಆಯ್ತು ಮತ್ತು ಇನ್ನು ಅರ್ಧ ವೀಡಿಯೋ ಮತ್ತು ಎಡಿಟ್ ಮಾಡಿ ಅದು ಸೇವ್ ಮಾಡ್ಕೋಬೇಕಂದಿನಿ ಆಯ್ತು ಒಮ್ಮೆ ಇವ್ರ ವೀಡಿಯೋ ಲಾಸ್ಟ್ ಅಂತ ಬಂತು ಅಂದ್ರೆ ವೀಡಿಯೋ ಎಲ್ಲ ಡಿಲೀಟ್ ಸೇವ್ ಇನ್ನೂ ಮಾಡ್ಕೊಂಡಿಲ್ಲ ಆ್ಯಪ್ದಾಗ ಇತ್ತು VN ಆ್ಯಪ್ದಾಗ ಎಡಿಟ್ ಮಾಡೋದ್ರಾಗ ಆ ವೀಡಿಯೋ ಪ್ಲೇನೇ ಆಗೋಲ್ದು ಅದ್ರಾಗ ಎಡಿಟ್ ಮಾಡ್ಕೇಸಿಂದ ವೀಡಿಯೋ ಡಿಲೀಟ್ ಮಾಡಿ ನಾನು ಇದು ಫೋಟೋದಾಗಿದ್ದು ಎಲ್ಲ ವೀಡಿಯೋಗಳು ಎಡಿಟ್ ಮಾಡಲಾರ್ದು ಯಾಕಂದ್ರೆ ಈಗ ಎಡಿಟ್ ಮಾಡ್ಕೇಸಿಂದ ಅದ್ರಾಗ ಆ್ಯಪ್ದಾಗಿದ್ರೆ ಭೀ ನಾ ಗ್ಯಾಲರಿದಾಗ ಡಿಲೀಟ್ ಮಾಡಿದ್ರೆ ಭೀ ಅದ್ರಾಗ ಸೇವ್ ಆಗ್ತಾವೆ ಅದ್ರಾಗಿರ್ತವೆ ವೀಡಿಯೋ ಎಲ್ಲ ಮೊದಲು ಇದು ಏನಾಯ್ತೇನು ನಿನ್ನೆದು ಪಾರ್ಟ್ ಆಯ್ತು ಅದ್ರಾಗ ಭೀ ಡಿಲೀಟ್ ಆಗಿಬಿಟ್ಟದು ಆಯ್ತು ಫುಲ್ಲು ವೀಡಿಯೋನೂ ಆಯ್ತು 16 ನಿಮಿಷದ್ದು ಏನು ಪ್ಲೇನೇ ಆಗಲಿಲ್ಲ ಸೇವ್ ಆಗಲಿಲ್ಲ ಹಂಗೆ ಭಾಳ ಕಷ್ಟಪಟ್ಟು ಮಾಡಿದ್ದೆಲ್ಲ ಅಂದರೂ ಕೂಡ ವೇಸ್ಟ್ ಆಯ್ತು ನೋಡಿ ಬಾಲಿಗೆದ್ಗಳು ಜಗ್ಗಿ ಬಂದಿದ್ದವು ಇವ್ರ ಮನೆಗೆ ಹೊಡೆಯೋಗೋದು ಅದು ಜಗ್ಗಿ ಆಗಿತ್ತು ಬ್ಲಾಗ್ ಎಲ್ಲ ವೇಸ್ಟ್ ಆಯ್ತು ಮಾಡಿದ್ದು ಕಷ್ಟಪಟ್ಟು ಮಾಡಿದ್ದು ವೇಸ್ಟ್ ಆಯ್ತು ಎಲ್ಲ ವೇಸ್ಟ್ ಆಯಿತು ಫಸ್ಟ್ ಇನ್ನೂ ಚಲೋ ಆಯ್ತು ಫಸ್ಟ್ ಮಾಡ್ಕೇಸಿನ ಸೇವ್ ಮಾಡ್ಕೊಂಡೆ ವೀಡಿಯೋ ಅದು ಮಾಡ್ಕೊಂಡು ಸಲಾಗನೇ ಒಂದು ಬ್ಲಾಗನ ಆಯ್ತು ನಿನ್ನೆದು ಫಸ್ಟಿಂದನ ಇಲ್ಲಾಂದ್ರೆ ಅದು ಭೀ ಹೋಗ್ತಿತ್ತು ಒಂದೇ ಸಲ ಮಾಡಿದ್ನಂದ್ರೆ ಹಂಗೆ ಬಿಟ್ಟಿದ್ನಂದ್ರೆ ಓದಿತ್ತು ರಾತ್ರಿಗೆ ಸೇವ್ ಮಾಡ್ಕೊಂಡ್ರೆ ಅರ್ಧ ಬ್ಲಾಗ್ ಇನ್ನು ಅರ್ಧ ಬ್ಲಾಗ್ ಮುಂಜಾನೆ ಎಡಿಟ್ ಮಾಡ್ಕೊಂತಿದ್ದೆ ಅದು ಹೋಯ್ತು ಅದಕ್ಕೆ ನಿನ್ನೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಹೆಂಗಂತದ ನಮ್ಮ ಅವ್ವ ಸಿಗ್ತಾಳೆ ನೋಡ್ರಿ ಈಗಿಲ್ಲ ಮಧ್ಯಾಹ್ನ ಅಲ್ಲಿ ಹೋಗ್ಯಾರ ಕಾಯಿ ಮಾರಕ್ಕೆ ನಿನ್ನೆ ತೋರಿಸಿದೆ ಬ್ಲಾಗ್ದಾಗ ಕಾಯಿ ಮಾರ್ತಾರಂತ ಪವ್ವಿ ಭೀ ಹೋಗ್ಯಾಳ ಪವ್ವಿ ನಮ್ಮ ಅವ್ವ ಮತ್ತು ನಮ್ಮ ಅಣ್ಣ ಹೋಗ್ಯಾನ ಮಾರಕ್ಕೆ ಕಾಯಿಗಳು ಮಾರ್ತಾರೆ ಮುಸ್ಕಿನಕಾಯಿ ಹಿಂಗೆ ದೇವ್ರಿಗೆ ಪೂಜೆ ಮಾಡ್ತಾರಲ್ರಿ ನಾವು ಭೀ ಮಾಡ್ತಿದ್ದೀವಿ ಮೊದಲು ಆದರೆ ಈಗ ನಾವು ಕೆಲ್ಸಕ್ಕೆ ಹೋಗ್ತೀನಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ ಇಲ್ಲಕ್ಕಂದ್ರೆ ನಾ ಭೀ ಮಾಡ್ತಿದ್ದೆ ಇದು ಎಲ್ಲಿಗೋ ಇಲ್ಲಿದೆ ತೋರಿಸ್ತೀನಿ ನಿಮಗಿಂತ ಇದ್ರ ಕೆಲಸ ಇಲ್ಲ ಬಿಸಾಕ್ತೀನಿ ಇದ್ರದ್ದು ಬರೀ ಹೋಗಂಬ್ರಿ ನೋಡ್ರಿ ದುಕಾನಿಗೆ ಬಂದೆ ಇನ್ನೂ ನಮ್ಮ ಮಾಲಾಕ್ ಬಂದಿಲ್ಲ ನಮಸ್ಕಾರ ಅಕ್ಕ ನಮಸ್ಕಾರ ಅಂದೆ ಅವಾಗೆ ಫಸ್ಟಿಗೆ ಹಾಂ ಇಲ್ಲ ಮದುವೆ ಇತ್ತಲ್ಲ ಮದುವೆ ಸ್ವಲ್ಪ ಸೀರೆವು ಹೆಣ್ಣಿನ ಕಡೆ ಕೊಡ್ತಾ ಇದ್ದು ಹಾಂ ಇಲ್ಲ ಮದುವೆ ಕರಿತೀನಿ ಡೈರೆಕ್ಟ್ ಹಾಂ ಮತ್ತೆ ನಾಷ್ಟ ಇಷ್ಟ ಮಾಡ್ತೀನಿ ಅಂದೆ ಅಂದ್ರೆ ನೀವು ಮತ್ತೆ ಖರ್ಚಾಗ್ತಾವ ಅಕ್ಕ ನಾನು ಹಾಂ ಬರ್ತು ಕರಿ ಅಂಬ್ರಿ ಲೇಟ್ ಆಯ್ತು ಅಣ್ಣ ಕೀಲಿಲ್ಲ ಅದು ಗಾಡಿಗೆ ಯಾಕೆ ಬಿಡ್ತಾನ ನನ್ನ ಇಷ್ಟ ಫೋನ್ ವೀಡಿಯೋ ಬಿಡ್ಲಾಕ ಅಲ್ಲಿ ಫೋನ್ ಕೊಟ್ಟು ಬರಕ್ಕೆ ಬ್ಲಾಗ್ ಅಪ್ಲೋಡ್ ಮಾಡಿ ಬರಂದ್ರೆ ನಮ್ಮ ಅಣ್ಣಗೆ ಕೊಡಂದ್ರಿ ಫೋನು ಒಂದು ಅರ್ಧ ತಾಸು 1 ತಾಸ್ದಾಗ ಅಪ್ಲೋಡ್ ಆಗ್ತದೆ ಮತ್ತು ಒಂದು ಫೋನ್ ತೊಗೊಂಡು ಗಿರಾಕ್ ಚಾಲ ಆಗ್ತದೆ ಈಗ ಹಬ್ಬವಲ್ಲ ಜಾಸ್ತಿ ಗಿರಾಕ್ ಬರ್ತೀವಿ ಹಿಂದಗಡೆ ಕೊಡೋಕ್ಕಾಗಲ್ಲ ಅದಕ್ಕೆ ಇಲ್ಲ ನೋಡ್ರಿ ಈಗ ಚೈನಾ ಕೊಟ್ಟ ಹಂಗೆ ಬಗ್ಲಾಗ ದುಕಾನ್ದಾತು ಕೊಡ್ಬೇಕು ಚೈನಾಗಳು ಹೀಗೆ ಬಂದಿದ್ದು ಭೀ ಚಲೋ ಆಯ್ತು ನಾವು ಬಿಸಿಲು ಇವತ್ತು ಬಿಸಿಲು ಪೂರ ಬಿಸಿಲು ನೋಡ್ರಿ ಈಗ
ಇವತ್ತು ಆಯ್ತು ಮಳೆ ನಿಂತಿದ್ದು ಕಟ್ಟಾಯ್ತು ಮಳೆ ಚಲೋ ಐತೆ ಹಂಗ ಮಂದಿಗೆ ಪಾಪ ಕೆಲಸ ಮಾಡಕ್ಕೆ. ಈಗ ನೋಡ್ರಿ ಬೇರೆ ಅನ್ಕೊಂತೀನಿ ಸರ ಥರ ಕೊಳ್ಳಾಗ ಹಾಕ್ಯವು ಇಲ್ಲ ಗಿರೇಕ್ಗಳು ಇವತ್ತು ಮತ್ತು ಫೋನ್ ಹಚ್ಚಿದ ನಮ್ಮನ್ನ ಫೋನ್ ಹಚ್ಚಿ ವಿಡಿಯೋ ಕೊಟ್ಟಿದ್ದು ಅಪ್ಲೋಡ್ ಮಾಡೋಕ್ಕೆ. ಬೇರೆ ದುಕಾನ್ದಾಗ ತಂದಿನಿ ನೋಡ್ರಿ ಇಷ್ಟುಗ ನಾವು ನೋಡಿ ಬೋರ್ ಮಾಡ್ಸರ ಮತ್ತು ಲೇಡೀಸ್ ಹಾಕ್ಬಿಟ್ಟು ಕುಂತಂತ ಸರಿ ಅಣ್ಣ. ಇಲ್ಲ ನೋಡ್ರಿ ಬೇರೆ ದುಕಾನ್ ಕೊಂತೀನಿ ಮತ್ತೆ ಸಾಮಾನು ತರಕ್ಕೆ ತೋರಿಸ್ತೀನಿ. ಮತ್ತೆ ಇವತ್ತು ಗಿರಾಕಿ ಫುಲ್ಲ ನೋಡ್ರಿ ಯಾಕಂದ್ರೆ ಹಬ್ಬ ಚಾಲ ಐತಲ್ಲ ದುಕಾನ್. ಈಗ ಯೂಸ್ ನೋಡ್ರಿ ಈಗ ಕರಾಳಿ ಮತ್ತು ಕತ್ರಬಳ್ಳಿ ಯಾವ ನೋಡ್ರಿ ಯೂಸ್. ಇದು ಕರಾಳಿ ಇದು 2 ಮಾಸಿ 2 ಮಾಸಿ ಕತ್ರಬಳ್ಳಿ ಇದು 5 ಮಾಸಿ ಕರಾಳಿ. ಯೂಸ್ದಾಗ 2 ತೊಗೊಂತಾರೆ ಇದ್ರಾಗ ಒಂದು 2 ಮಾಸಿಗೆ ಒಂದು ನೋಡ್ರಿ ಪಬ್ಲಿಕ್ ನೋಡ್ರಿ ಈಗ ಇವತ್ತು ಹಬ್ಬ ಆಯ್ತು ಚಾಲ ಐತಲ್ಲ ಈಗ ಫುಲ್ಲು ಪಬ್ಲಿಕ್ ಹಾಜರ್ ತುಂಬಾಗ. ಈಗ ಇಷ್ಟು ಗಾನ ಚೈನ ನೋಡ್ರಿ ಈಗ ಯೂಸ್ ಗಾನ ಚೈನ ಇಲ್ಲ ತಿನ್ನೊಂದು ಯಾಕಂದ್ರೆ ಖಾಲಿ ಆಗ್ಯಾವ ಚೈನ್ಗಳು. ಇದು ಹೋಲ್ಸೇಲ್ದಾಗ ತಂದೀನಿ ಅರ್ಜೆಂಟ್ ಬೇಕಾಗಿಲ್ಲ ಅದ್ರ ಸಲುವಾಗಿ ಬರೀ ಎರಡಾಗ್ಯದ ಇನ್ನೂ ಊಟಕ್ಕೆ ಹೋಗಿಲ್ಲ ನೋಡ್ರಿ ಟೈಮ್ 2:30 ಆಗ್ಯದ ಇನ್ನೂ ಊಟಕ್ಕೆ ಹೋಗಿಲ್ಲ ಯಾಕಂದ್ರೆ ಫುಲ್ ಅದು ಬಜಾರ್ ಇನ್ನೂ ಜಿಗ್ಗೆ ಹೋಗ್ಬೇಕಂದ್ರೆ ಇವತ್ತು ಕುಡಿಸಿರಲ್ಲ ಲೈಟಿಂಗ್ ಈಗ ಕೀಲಿ ಹಾಕ್ತಾರ ಸಂಜೆಗೆ ತೆಗಿತಾರ ಇಲ್ಲಿ ಒಳಗಿರ್ತಾವ ನೋಡ್ರಿ ಇಲ್ಲಿ ಒಳಗಿರ್ತಾವ ನೋಡ್ರಿ ಕೀಲಿ ಹಾಕ್ಯದಲ್ಲ ಗೇಟ್ ಸಂಜೆಗೆ ತೆರಿತಾರೆ ನೋಡ್ರಿ ಇಲ್ಲ ರಂಗೋಲಿ ಹೆಂಗೆ ಹಾಕ್ಯಾರ. ಸ್ಕೂಲ್ ಆದಿದ್ದು ಸ್ಕೂಲ್ ಒಳಗೆ ದೇವಿ ಕುಡಿಸ್ಯಾರ ಏನಂತ ಗಣಪತಿ ಇದ್ರೆ ಹಿಂಗೆ ಕುಡಿಸ್ತಾರೆ ನೋಡ್ರಿ. ಇದು ದೇವಿ ಮೂರ್ತಿ ಮಾಡಿಟ್ಟು ಈಗ ಸಾಮಾನು ಕೊಟ್ಟು ಬರೋಕೆ ಹೊಂಟೀವಿ ನೋಡ್ರಿ ಈಗ ತೋರಿಸ್ತೀನಿ. ವಾಪಸ್ ಕೊಟ್ಟು ಬರೋಕೆ ಹೊಂಟೀವಿ ನೋಡ್ರಿ. ಇವು ತೊಗೊಂಡಿಲ್ಲ ಒಂದು ಚೈನ ಅಷ್ಟೇ ತೊಗೊಂಡ್ರೆ ಅವಾಗ ವಾಪಸ್ ಕೊಟ್ಟು ಬಂದಿಲ್ಲ ತೋರಿಸಿಲ್ಲ ಅವಾಗ ಬ್ಲಾಗ್. ಒಂದು ಚೈನ ತೊಗೊಂಡ್ರೆ ವಾಪಸ್ ಕೊಟ್ಟು ಬನ್ನಿ ಈಗ ಇವು ಭೀ ವಾಪಸ್ ಕೊಟ್ಟು ಬರಬೇಕು ಚೆನ್ನಾಗಿ ಇಟ್ಕೋಬೇಕು ಮತ್ತೆ ಕಳೆದು ಬಂದ್ರೆ ಆಯಿತು. ಅಂದ್ರೆ ಫುಲ್ಲ ಬಜಾರ್ ಒಂದು ಎಲ್ಲ ಕಡೆ ಫುಲ್ಲ ನೋಡ್ರಿ ಒಳಗಲಿಂದ ಬಂದಿಲ್ಲ ನೋಡ್ರಿ ರೋಡಿಗೆ ಬಂದಿಲ್ಲ ಮತ್ತೆ ದಾರಿ ಗೊತ್ತಾಗ್ತದೆ. ಇಲ್ಲಿ ಏನಂತ ದುಕಾನ್ದಾಗ ತಿಂದು ಹೋಗ್ತದೆ 2 ರೂಪಾಯಿದು. ಅಣ್ಣ ನೋಡ್ರಿ ಮತ್ತೆ ಬೇರೆ ದುಕಾನ್ ಚೈನಾ ಥರ ಬಂತೀನಿ ಇವತ್ತು ಗಿಡಕ್ಕೆ ಫುಲ್ಲ ನೋಡ್ರಿ ಊಟಕ್ಕೆ ಹೋಗ್ಲಿಕ್ಕೆ ಆಗೋದು ಎಲ್ಲ ದುಕಾನ್ದಾಗ ಫುಲ್ಲ ರೀ ಇವತ್ತು. ಮ್ಯಾಗೆ ಇರ್ಬೇಕು ಚೈನಾ ತರ್ಬೇಕಂದ್ರೆ ಹೋಲ್ಸೇಲ್ ಇದ್ರಾಗ ತರಬೇಕು. ಹಾಂ ಫೋನ್ ಹಚ್ಚಿದ ನಮ್ಮ ಅವ್ರತೆ 20-25 ಇದು ಸಣ್ಣ ಗೆಜ್ಜಿ ಸಣ್ಣ ಗೆಜ್ಜಿ ಅಣ್ಣ 9 ನಂಬರ್ 9 ನಂಬರ್ ನೋಡ್ರಿ. ಮತ್ತೆ ಯೂಸ್ ಚಾನಲ್ ನೋಡ್ರಿ ಯಾಕಂದ್ರೆ ಬರೋದೇ ಬರ್ಲತ್ತ ಚಲೋ ತಗೊಳತ್ರಿ 20-25 ಚೈನಾಗಳು ಇಲ್ಲಿ ಹೋಲ್ಸೇಲ್ದವ್ರು ದರದೇ ತರ್ಲತ್ತ. ಮುಂಜಾನೆ ಆಯ್ತು 3 ಗಂಟೆ ಆಗ್ಯದ 3 ಗಂಟೆ ಮ್ಯಾಗ ಆಗಿದ್ರೆ ನಾವು ಊಟಕ್ಕೆ ಹೋಗಿಲ್ಲ ನೋಡ್ರಿ. ನೀವು ಎಲ್ಲಿ ಇಟ್ಕೊಂಡು ಹೋಗ್ಬೇಕು ಹೋಗ್ಬೇಕು ಆರು ಭೀ ಕೊಡಿಸ್ಲಿಲ್ಲ ನೋಡ್ರಿ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು ನೋಡ್ರಿ ಕೈಯಾಗ ಗಾಡಿ ಇಲ್ಲಿ ಅದ ನೋಡಿ ಬಿಡೋಣ. ಬೇರೆ ಕಡೆಗೆ ಇಸ್ಕೊಂಬಂದಿತ್ತು ಯೂಸ್ ಭೀ ಕೊಡ್ಲತ್ತೀವಿ ನೋಡ್ರಿ ಇದಕ್ಕಂತ ಕೊಡ್ಲತ್ತೀವಿ. ಇವ್ರಿಗೆ ಕೊಟ್ಟಿವಿ ನೋಡ್ರಿ ಇದು ನಮ್ಮಲ್ಲಿ ಡಿಸೈನ್ ಪಸಂದ್ ಬರ್ಲಿಕ್ಕೆ ಬೇರೆ ದುಕಾನ್ದಾಗ ಇಸ್ಕೊಂಬರ್ತೀವಿ. ಮತ್ತು ಕಾಟ ಮಾರ್ತೀವಿ ಅಂದ್ರೆ ಸಂಜೆಗೆ ರಾತ್ರಿಗೆ ರೊಕ್ಕ ಕೊಡ್ತೀವಿ ಮಾರ್ತೀವಿ. ಮಾಡಕ್ಕೆ ಎಲ್ಲಿಗೆ ಹೋಗಿ ಏನೋ ಕೆಲಸ ಅರ್ಜೆಂಟ್ ಅಂತ ಗಿರಾಕಿ ಬಿಟ್ಟು ಹೋಗ್ಯಾನ ಇನ್ನು ನಾವೇ ಊಟಕ್ಕೆ ಹೋಗಿಲ್ಲ 4 ಗಂಟೆ ಆಗ್ಯದ ಟೈಮು. ನೋಡ್ರಿ ಪಬ್ಲಿಕ್ ಹೆಂಗದಾಗ ಫುಲ್ಲು ಗಿರಾಕಿ ಅವ ನೋಡ್ರಿ. ಈಗ ಇಲ್ಲಿ ಬಜಾರ್ ಫುಲ್ ಆದ ನೋಡಿ
ಬಿಸಿಲು ಆಗ್ಲತ್ತದ, ಇನ್ನು ಮಾಲಕ್ಕೆ ಬರೋಣ ಊಟಕ್ಕೆ ಹೋಗ್ಬೇಕು. ಈಗ ಇಷ್ಟೊತ್ತಾಗಿದ್ದು ಗ್ರೇಟ್. ಇಲ್ಲ ನೋಡ್ರಿ, ನಮ್ಮ ಮಾಲಕ್ಕೆ ರೊಕ್ಕ ಕೊಟ್ಟನ ಇಲ್ಲೇ ಊಟ ಮಾಡಂತ. ಯಾಕಂದ್ರೆ ಗಿರಾಕಿ ಜಗ್ಗಿ ಅವ. ಬೇರೆ ಖಾನಾವಳಿಗೆ ಈ ಕೈ ತಕೊಂಬ್ರಿ, ಯಾಕಂದ್ರೆ ಚೈನ್ ಹಿಡಿದು ಅಳಿಸಿ ನಾವು ಹಿಡಿದು ಕೈಯೆಲ್ಲ ಒಂದು ಸೈಡ್. ಎರಡು ಚಪಾತಿ, ಒಂದು ರೈಸ್ 70 ರೂಪಾಯಿ ಅಂತ ನೋವು ಕೈ ಮಾಡಲಿಕ್ಕೆ ಊಟ ಮಾಡಿಲ್ಲ. ಆ ಕಡೆ ಹೋಗ್ಬೇಕಿತ್ತು, ಆದರೆ ಇಲ್ಲೇ ಊಟ ಮಾಡಬೇಕು. ನೋಡ್ರಿ ಚಪಾತಿ ಬಂತು, ಬರೀ ಊಟ ಮಾಡ್ರಿ ನೀವು. ನೋಡ್ರಿ ರೈಸ್ ಬಂತು, ಹಪ್ಪಳ, ಸಾಂಬಾರು, ಜಗ್ಗಿ ಆಗ್ಲತ್ತದ. ನಾವು ಊಟ ಮಾಡಿದೆ, ಈಗ ಕೈ ತಗೊಂಡು 20 ರೂಪಾಯಿ ನೋಡ್ರಿ ಇಷ್ಟಕ್ಕೆ. 20 ರೂಪಾಯಿ ಅಂದ್ರೆ 4 ಮಂದಿ ಊಟ ಮಾಡ್ತೀವಿ ಮನೆಯಾಗ. ನಾವು ಮಾಡ್ತಿದ್ದಿಲ್ಲ, ನಮ್ಮ ಮಾಲಕ್ಕೆ ಬೇಡ ಅಂತ ಮನೆಗೆ ಹೋಗ್ಬೇಡ, ಗಿರಾಕಿ ಯಾವ ಹೀಗೆ ಮಾಡ್ಬೇಕು ಕೊಡ್ತೀನಿ ಅಂತ ಅದ್ರ ಸಲುವಾಗಿ ಮಾಡಿದೆ. ಕುಕ್ ಮಾಡ್ತಿದ್ದಿಲ್ಲ. ಒಂದು ರೈಸು ಚಪಾತಿ, ಒಂದು ರೈಸ್ 2 ಚಪಾತಿ. ರೂಪಾಯಿ 70 ರೂಪಾಯಿ ತೊಗೊಂಡ ನಂದು 10 ರೂಪಾಯಿ ಹಾಕ್ಲತ್ತೀನಿ ನೋಡ್ರಿ. ಈಗ ಯಾಕಂದ್ರೆ ಈಗ 70 ರೂಪಾಯಿ ಆದ್ರೆ 70 ರೂಪಾಯಿ ಅಂದ್ರೆ ಜಾಸ್ತಿ ಆಗ್ತದೆ. ಈಗ ಊಟಕ್ಕಂದ್ರೆ 50 ರೂಪಾಯಿ ಅಂದರೆ ನಡೀತದೆ. ಈಗ 70 ರೂಪಾಯಿ ಇತ್ತು ಅಂದ್ರಲ್ಲ, ನಮ್ಮಲ್ಲಿ 10 ರೂಪಾಯಿ ಇತ್ತು. 10 ರೂಪಾಯಿ ಹಾಕಿದೆ 40 ರೂಪಾಯಿ ಬೀಸ್ಕೊಡ್ತೀನಿ. 60 ರೂಪಾಯಿ ಅಂತ ಹೇಳ್ತೀನಿ. ತಿಂದಿದ್ದೆ 70 ರೂಪಾಯಿದು, ಅದ್ರ 60 ರೂಪಾಯಿ ಅಂತ ಹೇಳ್ತೀನಿ. ನಾನು ಏನಾನಲ್ಲ 70 ರೂಪಾಯಿ 80 ರೂಪಾಯಿ 100 ರೂಪಾಯಿ ತಿಂದ್ರೆ ಏನಾನಲ್ಲ, ಊಟಕ್ಕೆ ಏನಾನಲ್ಲ, ನಾನೇ ಇರಲಿ ಅಂತ ಅರಿ ಒಂದು ತಗೊಳ್ಳಿಲ್ಲ ನೋಡ್ರಿ. ಯಾಕಂದ್ರೆ ಮನೆಗೆ ಹೋದ್ರೆ ಮಾರಿ ತಗೊಂತಿದ್ದೆ, ಸ್ವಲ್ಪ ಫ್ರೆಶ್ ಆಗ್ತಿತ್ತು. ಇವತ್ತು ಹೋಗಿಲ್ಲ ನೋಡ್ರಿ. ದೇವಿ ಕುಡಿಸೋರು ಇಲ್ಲಿ ಒಳಗೆ ತೋರಿಸಿದ್ನಲ್ಲ ಹೋಗಿ. ನಮ್ಮ ಗಿರಾಕಿ ನೋಡ್ರಿ, ಈಗ ನಮ್ಮ ಮಾಲಕ್ಕೆ ಇದ್ದಿದ್ದಲ್ಲ, ಅಲ್ಲ ಅದಕ್ಕೆ ಈ ಕಡೆ ಬಾಜು ಕಳಿಸಿನಿ, ಈ ಕಡೆ ತಗೊಳತ್ತ. ಇಲ್ಲ ನೋಡ್ರಿ, ಇದೀಗ ಪದಕ ಅದಲ್ಲ, ಇದು ಸ್ವಲ್ಪ ಸಣ್ಣದು ಬೇಕಾಗ್ಯದ. ಇದು ಸಣ್ಣದು ಬೇಕಾಗ್ಯದ, ಅದಕ್ಕೆ ವಾಪಸ್ ಕೊಡಕ್ಕೆ ಹೊಂಟಿವಿ. ಸ್ವಲ್ಪ ಸಣ್ಣ ಸೈಜ್ ತರ್ಬೇಕು ಈ ಪದಕ. ಇದೆ ಕನಕ ಗಿರಾಕಿ ತೊಗೊಂತ, ಅದ್ರ ಪದಕ ಸಣ್ಣದು ಬೇಕಂದ್ರೆ ಅದಕ್ಕೆ ಇಲ್ಲಿ ಹೋಲ್ಸೇಲ್ದಾಗ ಬಂದೀನಿ. ನೋಡ್ರಿ ಪೂರ ಮಾಡಾಗಿದ್ದು ನೋಡ್ರಿ. ಈಗ ಮತ್ತೆ ಮಳೆ ಬರಂಗೆ ಕಾಣ್ಲತ್ತದ ಸಂಜೆಗೆ. ಆ ಹುಡುಗ ಇದ್ನಂದ್ರೆ ಅಲ್ಲಿ ಚಹಾ ಕುಡಿತೀವಿ. ಈಗ ಅದ್ರ ಹೋಗ್ಯ ನಾವು ಕೆಲಸನೇ ಬಿಟ್ಟನು ನೋಡ್ರಿ. ಈಗ ಪೂರ ಮಳೆ ಬಂದದ್ದು ನೋಡ್ರಿ. ಈಗ ದಿಬಿ ಅಂತ ಬಂದ್ಬಿಟ್ಟದ ಇಷ್ಟತ್ತಾಕ. ಅವಾಗಿಂತ ಮಳೆ ಬರೋಕ್ಕಂತದ ಹಂಗೆ ಸಂಜೆ ದಿನ ಟೈಮ್ ಪೂರ ಬಿಸಿಲು ಬಿದ್ದದ ನೋಡ್ರಿ. ಹಂಗೆ ಸ್ವಲ್ಪ ಅಕ್ಕಡಿ ಕಾಣ್ತದೆ ಈ ಕಡೆಯಿಂದ. ಇದು ಎದ್ರಾಗ ಪೇಪರ್ ಹಾಂ ಯಾರು ಹುಡುಕ್ಲಾತೇನ? ಚಾಪ ಬಂದಲ್ಲಿ ನಮ್ಮ ಮಾಡಕ್ಕೆ ಎಲ್ಲನ ದುಕಾನ್ ಬೇಕಾ ಅದಕ್ಕೆ ಚಹಾ ಬಂದೆ. ಹಂಗೆ ತಿನ್ನೋದಕ್ಕೆ ನಮ್ಮ ಸಿಕ್ಕ ಚಹಾ ಕುಡಿದು ನೋಡ್ಬೇಕು. ಚಾಯ್ ಕತ್ತದಲ್ಲ, ಡಸ್ಟ್ಬಿನ್ಗೆ ಹಾಕ್ಬೇಕು ನೋಡ್ರಿ. ಕೂಡ ಹೊರಗೆ ಹೋಗಟ್ರೆ ನಮಗೆ ಚಲೋ ಇಲ್ಲ. ಇಲ್ಲಿ ನೋಡಿ ದೇವಿ ಕುದಿಸಿರಲ್ಲ ಒಳಗೆ ಲೈಟಿಂಗ್. ಚಹಾ ನೋಡ್ರಿ ಹೆಂಗೆ ಕುದ್ಲತ್ತದ. ಮಳೆ ನಿಂತದ ನೋಡ್ರಿ. ಅವಾಗ ಸ್ವಲ್ಪ ಬಂದ್ರೆ ಇವತ್ತು ಮಳೆ ಒಮ್ಮದ ಮೇಲೆ ಬಂತು. ಹಿಂಗೆ ಮಾಡ್ಬೇಕು, ಬರಬೇಕು ದವಾಸೆ ನಿಂತ್ಬಿಡ್ಬೇಕು. ಇವತ್ತು ಮುಂಜಾನೆ ಗಿಡಕ್ಕೆ ಹಾಕಿದಲ್ಲ ನೋಡ್ರಿ. ಎಲ್ಲ ಯಾರು ಬಂದಾಗ ಹಾಕಿದಿಲ್ಲ ಗಿಡಕ್ಕೆ. ಮುಂಜಾನೆಗೆ ಮಳೆ ಬಂದಿತ್ತಂದ್ರೆ ಇದು 3 ಗಂಟೆ 4 5 ಗಂಟೆ ಚೆನ್ನಾಗಿ ಬಂದದ ಮಳೆ.
ಅಷ್ಟರ ಬಡಿಗೆಲ್ಲ ಸಂತೆ ಮುಗಿದಿತ್ತು ಮುಂದಿದ್ದು. ಇಲ್ಲಾಂದರೆ ಎಲ್ಲ ದುಕಾನ್ ಖಾಲಿ ಆಗ್ಬಿಡೋದು. ಇವತ್ತು ಫುಲ್ ಪಬ್ಲಿಕ್ ಇವತ್ತು ನೋಡಿದ್ರೆ ಎಲ್ಲ ದುಕಾನ್ ಖಾಲಿ ಇರ್ತದೆ. ಮಳೆ ಮುಂಜಾನೆ ಬಂದಿತ್ತು ಅಂದ್ರೆ ಚಲೋ ಮಾಡಿತ್ತು ಮಳೆ. ಎಲ್ಲರಿಗೆ ಗಿರಾಕಿ ಬೇಕು, ದುಕಾನ್ದವ್ರಿಗೆ ಬಂದಿತ್ತು ಅಡಿಗೆ ಸಾಮಾನು ಈಗ ಚೈನ್ ಕಟ್ ಮಾಡಿಸ್ಕೊಂಬರಕ್ಕೆ ಹೊಂಟಿನಿ. ದೊಡ್ಡ ಸೈಜ್ ಆಗ್ಯಾವ. ಬೇರೆ ದುಕಾನ್ದಾರ್ತು ಹುಡುಗ ಇಲ್ಲಲ್ಲ ಆ ದುಕಾನ್ ನೋಡ್ರಿ ಇದು ಬರಂಬ್ರಿ ಚೈನ್ಗಳು. ಹುಡುಗ ಇಲ್ಲ ಅದ್ರ ಸಲಾಗ ನನಗೆ ಹೇಳ್ತಾನೆ ಫೋನ್ ಹಚ್ಕೇಸಿಂದು ಕೊಟ್ಟು ಹೋಗೋದು ಅದಷ್ಟೇ. काय वह हमारा नहीं 3-3 कट करना है 1 2 3 ये 1 2 3 हाँ मानिकाई ಕೊಟ್ಟು ಹೋಗಂದ ನಾನು ಹಾಂ ಬ್ಯಾಡ ಅಂತ ಅಷ್ಟೇ ಕೊಟ್ಟು ಹೋಗೋ ಅಂದನು. ಬರೀ ಹೋಗೋದು ಬರೀ ಕೊಟ್ಟು ಬಾರ ಬೇರೆ ಎಷ್ಟು ರೊಕ್ಕ ಕೊಟ್ಟು ಬರೋದು ಅಂದ್ ನೋಡ್ರಿ. ಈಗ ಬೇರೆ ದುಕಾನಿಗೆ ಕೊಟ್ಟು ಬರೋದಾಗ ಮುಂಜಾನೆ ತೋರಿಸಿಲ್ಲ ಚೈನ ತಂದಿಲ್ಲ ಅಲ್ಲಿ ಕೊಟ್ಟು ಬರೋದಾಗ ಬರೀ ಕೊಟ್ಟು ಬರೋದು ಚಿಕ್ಕ ಅದು ನೋಡ್ರಿ. ಈಗ ತಂದಿಲ್ಲ ಬರೀ ಕೊಟ್ಟು ಬರೋದು 1.5 ಲಕ್ಷ ಚೆನ್ನಾಗಿರ್ತಾವೆ. 1.5 ಲಕ್ಷ ನೋಡ್ರಿ. ಇದೇ ದುಕಾನಿಗೆ ಕೊಡ್ಬೇಕು. ದುಕಾನ್ಗಳು ಬರ್ಕೊಡಂಗಿಲ್ಲ ಗಿರಾಕಿ ಇಲ್ಲಿ ಇರೋನಿಲ್ಲ. ದೊಡ್ಡ ದುಕಾನ್ ಇದೆಯಾ ಅದೊಂದು ಹೋಲ್ಸೇಲ್ ಕೊಡ್ಬೇಕು ನೋಡ್ರಿ. ಇಷ್ಟು ನೋಡ್ರಿ ಈಗ ಸಹಿ ಹಾಕಿದಾರೆ ನೋಡ್ರಿ. ಈಗ ಸಿಗ್ನೇಚರ್ ಅಂದ್ರೆ ರೊಕ್ಕ ಕೊಟ್ಟದಂತ ಅರ್ಥ. ಬರೀ ಇದು ಮಾಲಕ್ಕೆ ಹೋಗಿ ಕೊಡಂಬ್ರಿ. ಮುಗೀತು ಇವತ್ತು ಕ್ಲಿಯರ್ ಐತಲ್ಲ ನೋಡಿ. ಬಂದ್ ಮಾಡಿ ನೋಡ್ರಿ ಮನೆಗೆ ಹೊಂಟಿವಿ. ಇದು ನೋಡ್ರಿ ನಮ್ಮ ಅವ್ವ ಕುಂತಿರ್ತಾಳ ಕುಂತಿಲ್ಲ ಅನಿಸ್ಲತ್ತದ ಇಲ್ಲಿ. ಯಾಕೆ ಹೋಗ್ಯಾಳ ಏನು ಮಾಡ್ಯಾಳ ಇವತ್ತಂತ ಗೊತ್ತಿಲ್ಲ. ಕೂಡ್ತೀನಿ ಅಂದಿದ್ರು ನಮ್ಮ ಅವ್ವ ಪವಿ ಬಂದಾರ ಮುಂಜಾನೆ ಬರೋದು. ಆದ್ರೆ ಇಲ್ಲಿ ಕಾಣವಲ್ರಿ ಇಲ್ಲೇ ಕೊಡ್ತಾರದು. ಛತ್ರಿ ಕಿಡ್ಕೊಂಡು ನಿಂತ ನಾವು ಕೆಂಪು ಅಂಗಿ ಉಟ್ಕೊಂಡು ಟುವಲ್ ಹಾಕ್ಯಂದು ಕೆಂಪು ಟುವಲ್ ಕೊಯ್ನೋರಪ್ಪ ನೋಡ್ರಿ ಹೋಗ್ಯಾರ ಅನ್ನಿಸ್ತದೆ. ಇವತ್ತು ಲೇಟ್ ಆಯ್ತು ನೋಡ್ರಿ. ಟೈಮ್ 8 ಗಂಟೆ ಆಯ್ತು ಇವತ್ತು. ಯಾಕಂದ್ರೆ ಇವತ್ತು ಗಿರಾಕಿಗಳು ಟಿಕೆಟು ಅದ್ರಾಗ ಮುಚ್ಚಕ್ಕೆ ಭೀ ಲಾಸ್ಟಿಗೆ ಮುಚ್ಚ ಬಂದಾಗ ಭೀ ಒಂದು ಗಿರಾಕಿ ಬಂತು ನಮ್ಮ ಕಡೆ ನಮ್ಮದು ಬಂದಾಗ. ಅದಕ್ಕೆ ಮುಚ್ಚಕ್ಕೆ ಭೀ ಲೇಟ್ ಆಯ್ತು ಇವತ್ತು. ಪೂರ ಕಚಡ ಮಾಡಿಟ್ಟರು ನೋಡ್ರಿ. ಮಾಡಿಟ್ಟಿಲ್ಲ ಮಳೆ ಬಂದು ಹಿಂಗಾಗ್ಯದ ಪೂರ. ಅವ್ರದ್ದು ಅಯ್ಯೋ ಅಮ್ಮ ಲೈಟ್ ಹೋಗ್ಯಾವ ನೋಡ್ರಿ. ಈಗ ಏನು ಮಾಡ್ಬೇಕು ಈಗ ಶಟ್ ಲೈಟ್ ಇಲ್ಲ. ಮುಂಡ ಮೋಸ್ತಿ ಇವತ್ತಿಂದು ಬ್ಲಾಗ್ ಚಾರ್ಜ್ ಇಟ್ಟು ನಿಮ್ಮ ಮೊಬೈಲ್ದಾಗ ಅಂದ್ರೆ ಅಷ್ಟಿಟ್ಟಿಲ್ಲ. ಎಷ್ಟಾದಂದ್ರೆ ಈಗ ಐಫೋನ್ದಾಗ ಚಾರ್ಜು 29 ಇರ್ಬೇಕು ಅನ್ನಿಸ್ತದೆ. ಮುಂದೆ ಏನು ಕಾಣಲ್ಲ. ಬೇಗ ಮುಂದೆ ಹಾಕಿಬೇಕು ಬ್ಯಾಟ್ರಿ ನೋಡ್ರಿ. ಓವರ್ ಕರೆಂಟ್ ಹೋಗ್ಯದ ನೋಡಿ. ಇವತ್ತಿನ ಬ್ಲಾಗ್ ಎಡಿಟಿಂಗ್ ಆದಂಗೆ ಇವತ್ತು ರಾತ್ರಿ ಎಷ್ಟಾದ್ರೆ ಭೀ ಮಾಡ್ಬೇಕು. ಇವತ್ತಿನ ಬ್ಲಾಗ್ ಮಾಡಿದ್ದೆ ಎಡಿಟಿಂಗ್ ಇವತ್ತು ರಾತ್ರಿ. ಇವತ್ತಿನ ಬ್ಲಾಗ್ ಇವತ್ತೇ ಮಾಡಿದ್ನಿ ಅಂದ್ರೆ ನಾಳೆ ಚಲೋ ಆಗ್ತದೆ. ಇಲ್ಲಕಂದ್ರೆ ಇವತ್ತು ಭಾಳ ಕಷ್ಟ ಆಗ್ತದೆ. ಮತ್ತು ನಾಳೆ ಬೇರೆದೇ ಎಡಿಟಿಂಗ್ ಮಾಡ್ಬೇಕು. ವಿಡಿಯೋ 2-3 ವಿಡಿಯೋ ಅದ್ರ ಸಲುವಾಗಿ ಕರೆಂಟ್ ಬಂದರೆ ಚಲೋ ಆಗ್ತದೆ ನೋಡ್ರಿ ಈಗ ರಾತ್ರಿ. ಇಲ್ಲಕಂದ್ರೆ ಬರ್ಲಿಕ್ಕಂದ್ರೆ ಬ್ಲಾಗ್ ಮತ್ತೆ ಮುಂಜಾನೆ ಕೊಡ್ತದ ಎಡಿಟ್ ಮಾಡೋಕ್ಕೆ ಭಾಳ ತಲೆಬೇನೆ ಆಗಿಬಿಡ್ತದೆ. ಏನು ಮಾಡಬೇಕು ಕಪ್ಪಿಗಳು ಇಲ್ಲಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆಗೆ ಸಿಗ್ತೀನಿ ಹೊಸದಾಗಿ. ಅಲ್ಲಿಗೆ ತನಕ ಟಾಟಾ ಟೇಕರ್ ಇಲ್ಲಿ ನೋಡ್ರಿ ಲಕ್ಷ್ಮೀ ಮತ್ತು ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಟೇಕ್ ಕೇರ್. ಎಲ್ರಿಗೂ ಶುಭರಾತ್ರಿ. ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಕೂಡ ನಾ ಯಾವತ್ತಿನ ನೋಡ್ತೀಯ ಹೇಳ್ಬೇಕಂದಿನ ಜಾಸ್ತಿನೇ ಬರೋಲ್ಲ. ನೀವು ಭೀ ವಿಡಿಯೋ ಮಾಡಿರಿ. ಯಾಕಂದ್ರೆ ಸುಮ್ಮನೆ ಹಿಂಗೆ ಇದು ಯೂಟ್ಯೂಬ್ಲಿಂದ ರೊಕ್ಕ ಬರುತ್ತಾ ಅದು ಬರುತ್ತಾ ಅಂತಲ್ಲ. ಸುಮ್ಮನೆ ಈಗ ದಿನ ಮಾಡಿದ್ರಿ ಅಂದ್ರೆ ನೀವು ಒಂದು ದಿನದಾಗ ಏನು ಮಾಡಿರಿ, ಇವತ್ತಿನ ದಿನ ಏನು ಮಾಡಿರಿ, ಏನಿಲ್ಲ ಅಂತ ರೆಕಾರ್ಡ್ ಇರ್ತದೆ ನಿಮ್ಮ ಮೊಬೈಲ್ದಾಗ. ಮತ್ತು 5 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು
ಅಲ್ಲಿ ತಕ್ಕ ಇರ್ತದೆ ವೀಡಿಯೋ, ನೀವು ಹೆಂಗಿದ್ರೆ ಹೆಂಗಿಲ್ಲ ಅಂತ ಮೆಮೊರಿ ಇರ್ತದೆ ಅದು. ಈಗ ನೀವು ದಿನ ಹಿಂಗೆ ಬೆಳೀತಾ 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 ವಯಸ್ಸಾಗ್ತದೆ, ಬಂದುವೆ ಆಗ್ತದೆ, ಮಕ್ಕಳಾಗ್ತಾರೆ, ಮೊಮ್ಮಕ್ಕಳು ಆಗ್ತಾರೆ, ಒಂದಿನ ಸತ್ತು ಹೋಗ್ತೀವಿ. ಅದ್ರ ಹಿಂಗೆ ವೀಡಿಯೋ ಮಾಡಿ ಮೊಬೈಲ್ದಾಗ ಹಿಂಗೆ ಒಟ್ಟು ಯೂಟ್ಯೂಬ್ದಾಗ ಸುಮ್ಮನೆ ಒಂದು ಸೇಫ್ಟಿ ಅಂತ ಬಿಡ್ಬೇಕು ಅದ್ರಾಗೆ ಅಷ್ಟೇ. ಹಂಗೆ ತಿಳ್ಕೊಂಡು ವೀಡಿಯೋ ಮಾಡ್ಬೇಕು. ಅದ್ರಾಗಿದ್ದರೆ ಸೇಫ್ ಇರ್ತವೆ, ವೀಡಿಯೋ ಡಿಲೇಟ್ ಆಗೋಲ್ಲ, ಹಂಗಾಗಲ್ಲ ಅಂತ ತಿಳ್ಕೊಂಡು ಅದ್ರಾಗ ಬಿಡ್ಬೇಕು. ಅದು ಭಾರಿ ಆಗ್ತದೆ ನೋಡಿರಿ. ನಾ ಅದ್ರ ಸಲಕ್ಕೆ ಮೇನ್ ಪಾಯಿಂಟ್ ಅಂದ್ರೆ ಅದೇ ನಂದು ವೀಡಿಯೋ ಅದಕ್ಕೆ ಮಾಡ್ತೀನಿ ಬ್ಲಾಗ್. ಹಿಂಗೆ ಈಗ ಮಾಡ್ಲತ್ತೀನಿ, ಮೊದಲು ಲಿಂಕ್ ಮಾಡಿದರೆ ಇನ್ನೂ ಶುರು ಆಗ್ತಿತ್ತು. ನಾನು ಅವಾಗ ಅಷ್ಟು ಐಡಿಯಾ ಇದ್ದಿರಲ್ಲ. ಈಗ ಸ್ವಲ್ಪ ಬರ್ತಾ ಗೊತ್ತಾಯಿತು. ಅದಕ್ಕೆ ಏನು ಮಾಡಿದ್ರು ಚಾಲೆ ಇಟ್ಬಿಡ್ತೀನಿ ಒಂದು ದಿನ ಪೂರ. ಮುಂಜಾನೆ 6-5 ಗಂಟೆಲಿಂದ ರಾತ್ರಿ 8 ಗಂಟೆ ತನಕ ಮೊಬೈಲ್ ಆನೇ ಇರ್ತದೆ. ರೆಕಾರ್ಡ್ ಏನಾದರೂ ಭೀ ತೋರಿಸ್ತೀನಿ ನಿಮಗೆ ತೋರ್ಸೋಕ್ಕಿಂತ ನಾ ಏನು ಮಾಡಿ ಅಂತ ನನಗೆ ಭೀ ಖುಷಿ ಇರ್ತದೆ. ನಾ ಮುಂದೆ 10 ವರ್ಷ ಆಗಲಿ, ಮದುವೆ ಆಗಲಿ, ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಅಲ್ಲಿ ತನಕ ಗೊತ್ತಿರ್ತದೆ. ಅವ್ರಿಗೆ ತೋರ್ಸೋಕೆ ಬರ್ತದೆ, ಮುಂದೆ ತೋರ್ಸೋಕೆ ಬರ್ತದೆ. ನಾ ಹಿಂಗಿದ್ದೆ, ಹಿಂಗೆ ಮಾಡಿದ್ದೆ, ಹಂಗಿದ್ದೆ, ಆವತ್ತಿನ ದಿನ ಇದು ಮಾಡಿದ್ದೆ ಅಂತ ಒಂದೊಂದು ಪಾಯಿಂಟ್ ಬೇಕು. ಅವಾಗ ಕುಂತು ಹುಡುಕಿದಾಗ ಇದ್ರಾಗ ಎಷ್ಟು ಖುಷಿ ಸಿಗ್ತದಂದ್ರೆ ಅವಾಗ ಗೊತ್ತಾಗ್ತದೆ ನಮ್ಗೆ. ಈಗ ಅನ್ಸಲ್ಲ, ಈಗ ಕಷ್ಟ ಅನ್ನಿಸ್ತದೆ. ಅದಕ್ಕೆ ನೀವು ಭೀ ಮಾಡ್ರಿ ಅನ್ಲತ್ತಿ ನಾನು. ಸುಮ್ಮನೆ ಹಿಂಗೆ ಫೋನ್ ಇಟ್ಕೋಬೇಕು, ಆಯ್ತು ಏನಾಗ್ತದೆ ಮಾತಾಡಬೇಕು, ಮನ್ಸಿಗೆ ಬಂದಂಗೆ ಮಾತಾಡಬೇಕು, ಏನಾಗ್ತದೆ ತೋರಿಸ್ಬೇಕು. ರಿಯಲ್ ಇರ್ಬೇಕು, ಮೇನ್ ಅಂದ್ರೆ ರಿಯಲ್ ಇರಬೇಕು. ಅದಕ್ಕಂದ್ರೆ ಡೈಲಿ ಬ್ಲಾಗಿಂಗ್ದು. ಟಾಟಾ ಎಲ್ರಿಗೂ ಶುಭರಾತ್ರಿ. ಮತ್ತು ನಾಳೆ ಸಿಗ್ತೀನಿ ಅಂದ್ರೆ ಟಾಟಾ ಟೇಕರ್ ಶುಭರಾತ್ರಿ. ಬಾಯ್. ಇನ್ನೊಂದು ಹೇಳೋದು ಮಾಡ್ತೀನಿ ನೋಡ್ರಿ. ಅವ್ರು ನೋಡ್ತಾರ, ಇವ್ರು ನೋಡ್ತಾರ, ಮನೆ ಬಂಧು ಬಳಗ ನೋಡ್ತಾರೆ, ನಮ್ಮ ಫ್ರೆಂಡ್ ನೋಡ್ತಾರೆ, ನಮ್ಮ ಕಾಕ ನೋಡ್ತಾರೆ, ಬೇಕಾಗಿಲ್ಲ. ಅವರು ಈಗ ಯಾರು ನೋಡ್ತಾರೆ ಅಂತೀವಲ್ಲ, 15 ಈಗ ರೋಡಿಗೆ ಹೋಗೋ ಮುಂದೆ ಹಿಂಗೆ ಮೊಬೈಲ್ ಹಿಡ್ದಾಗ ಬರೀ 15 ನಿಮಿಷ ನೆನಪಿರ್ತದೆ ಅವ್ರಿಗೆ. ನಾವು ಮೊಬೈಲ್ ಹಿಡ್ದಾಗ ಒಂದು ಹುಡುಗ ಇಲ್ಲಿ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗಿದ್ದ ಅಂತ, ಅದು 15 ನಿಮಿಷದಾಗ ನೀವು ಯಾರಂತ ಭೀ ಮರ್ತು ಬಿಡ್ತಾರೆ. ಇದೊಂದು ಮೇನ್ ಮೈಂಡ್ದಾಗ ನೆನ್ಪಿಟ್ಕೋಬೇಕು. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೋ ಜಗತ್ತಿಲ್ಲ. ನಮ್ಗೇನು ಇಷ್ಟ ಆಗ್ತದೆ ಅದು ಮಾಡ್ಬೇಕಷ್ಟೇ. ಲೈಫ್ದಾಗ ನಾವು ಖುಷಿ ಇರಬೇಕು. ಅವ್ರದ್ದು ಬೇಕಾಗಿಲ್ಲ ಅಷ್ಟೇ. ನಿಮ್ಗೆ ಭೀ ಇದು ಹೇಳ್ತೀನಿ, ಅವರು ಇವ್ರಿಗೆ ಎದುರಾದ ಬೇಕಾಗಿಲ್ಲ. ಫಸ್ಟಿಗೆ ನಾನು ಭೀ ಅನ್ಸುತ್ತಿದೆ, ಆದ್ರೆ ಬರ್ತಾ ರೂಢಿ ಆಗಿಬೇಕಿತ್ತು. ನನಗೆ ರೂಢಿ ಆಯ್ತು ಈಗ ಡೈಲಿ. ಈಗ ಇನ್ನೊಂದು ಸ್ವಲ್ಪ ಫುಲ್ಲು ಆನ್ ಇಟ್ಬಿಡ್ತೀನಿ ಕ್ಯಾಮ್ರಾ, ಎಲ್ಲಿ ಪಬ್ಲಿಕ್ ಎಲ್ಲಿ ಆದ್ರೂ ಭೀ. ಯಾಕಂದ್ರೆ ಈಗ ಧೈರ್ಯ ಮೇನ್ ಅಂದ್ರೆ ನಮ್ಮ್ಯಾಗ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಧೈರ್ಯ ಇರಬೇಕು. ಮೊಬೈಲ್ ಹಿಡಿಬೇಕಂದ್ರೆ ನೀನು ನಂಬತ್ತಿ ಅಂದ್ರೆ ನೀ ಮೊಬೈಲ್ ಇಡಬೇಕು. ಬೇರೆಯವ್ರಿಗೆ ನಂಬತ್ತಿ, ಬೇರೆಯವ್ರು ಬರೋ ಸಮಯಕ್ಕೆ ಬದುಕ್ತಿ ಅಂದ್ರೆ ಹಿಡಿಬಾರ್ದು. ಅದು ಮೇನ್ ಮೈಂಡ್ದಾಗ ಇಟ್ಕೋಬೇಕು. ಟಾಟಾ ಇರಬೇಕು. ಯಾರು ಮನೆಗೆ ತೆಳಗ್ ಕಿರಾಯಿ ಕೊಟ್ರ ಅವರು. ಅವ್ರು ಮಾಡ್ಯಾರ ಮುಂಜಾನೆ ಅಂತ ಆಯ್ತಾಪ ಹಚ್ಚಾನ ಮತ್ತೆ ನೀವು ಬರ್ಬೇಕಮ್ಮ. ಭಾಳ ಚಲೋ ಮನುಷ್ಯ, ಅದಿಲ್ಲ ಅಂದ್ರೆ ನಮ್ಮ ಜೀವ ಪ್ರಯಾಣ ಅಂತ ಅಂತಾನ. ಏನು ಮಾಡ್ಯಾರ? ಅಯ್ಯೋ ಬಗಾರನ್ನ ಅದೇನು ದ್ರಾಕ್ಷ ಮಾಡ್ಯಾರ, ಏನು ಸುಕ್ಕ ಮಾಡ್ಯಾರ. ಬಾ ಬಟ್ಟೆ ಎಲ್ಲಿ ಒಣಗಿ ಮಾಡ್ಯಾರಂತ ಬರಿತೀನಪ್ಪ. ನೋಡ್ರಿ ಗಪ್ಪ ಬಿ ಬಂದಾಳ ಒಣಗಿ ಹಸಿಗಿ. ಇವತ್ತು ಕಾಯಿ ಮಾರಿ ಬಂದಾಳೇಕಿ. ನೀ ಮಾಡಿದ್ದೇನು ಚಿತ್ರಪಣ? ಏನಂತ ಹೇಳಿದೆವು ಫಸ್ಟಿಗೆ? ಏನಂದ ಗಿರಾಕಿ? ಏನಂದು ಬಂದ್ರೆ ಚಿತ್ರಪಣ ಎಷ್ಟ ಅಂತಂದ್ರೆ 50 ರೂಪಾಯಿ ಕೈಗೆ ಅಂತಂದೆ, ಹಾಕೊಡಮ್ಮ ಅಂತಂದ್ರೆ ಕವರ್ ಇಲ್ಲ ಅಂತಂದೆ. ಮತ್ತೆ ಅಪ್ಪ ಬಂದ, ಆಯ್ ಬಂದ ಕವರ್ ಇಲ್ಲಪ್ಪ ಅಂತಂದ್ರೆ ಅಪ್ಪ ಬಂದು ಇಲ್ಲಿ ಬ್ಯಾಗ್ ತಗೊಂಬಂದ ಹಾಕಿ ಕೊಟ್ಲಾಗಿ. 50 ರೂಪಾಯಿ ಮಾಡಿದ್ದೇನ ಬೈಕಿ ನೋಡ್ರಿ. ಚಿತ್ತಪ್ಪಣ್ಣ 50 ರೂಪಾಯಿ ಮಾರಿ ಅಂತ ಇವತ್ತು ಬಾಜಾರ್ದಾಗ. ನಾಳೆ 500-600 ಆಗ್ಯಾವ ನೋಡ್ರಿ. 500 ರೂಪಾಯಿ 600 ರೂಪಾಯಿ ಬಾಳೆಕೊಲ್ಲಿ ನೋಡ್ರಿ ಹೊಂಟಿವಿ. ನೋಡ್ರಿ ಈಗ ಇವ್ಸ್ ಮಂದಿ ಹೊಂಟಿವಿ. ಇವರಿಬ್ಬರು, ಇವ್ರು ನಮ್ಮವ್ವ ಇತ್ತ, ನಮ್ಮ ಅಣ್ಣ, ನಾನು ಬತ್ತು ಇವ್ರ ಮನೆಗೆ. ನೋಡ್ರಿ ಹೋಗಿದ್ದೀವಿ. ಆಫೀಸ್ ಕಳಿಸಿದಾರೆ ನೋಡ್ರಿ. ಆಫೀಸ್ ಕಳಿಸಿಲ್ಲ, ಬೇರೆಯವ್ರು ಕುಂತು ಊಟ ಮಾಡಕ್ಕೆ ಕುಂತಾರ. ಅದಕ್ಕೆ ನಾವು ಸ್ವಲ್ಪ ನಿಂದಿರ್ಬೇಕು. ಉಣಲ್ಲ? ಹೌದವ್ರು ನಾವೇ ಉಣಲ್ಲ. ಹಾಂ ಮನೀಷ ಅಂತಿ ಮಾಡ್ಯಾರಂತ, ಅದಕ್ಕೆ ಊಟಕ್ಕೆ ಕರೆದಾರ ನೋಡ್ರಿ. ಬೇರೆಯವ್ರು ಊಟ ಮಾಡಕ್ಕೆ ಕುಂತಾರಲ್ಲಿ, ಅದಕ್ಕೆ ಮತ್ತೆ ವಾಪಸ್. ಯಾಕೆ
ನೀವು ನೋಡಪ್ಪ ಅಂತ ನನಗೆ ಒಣಗಿ ಅಂದ್ರೆ ಇಷ್ಟ. ಆಡಿ ನನಗೆ ನೀರು ಬಂದು ಬಾಯಾಗ. ಆಡಿ ನನಗೆ ಅದಪ್ಪ ಆಡಿ ನನಗೆ ಅಂದ್ರೆ ಇಷ್ಟ. ಇಲ್ಲ ನೋಡ್ರಿ ಊಟ ಮತ್ತು ಕಾಳು ಒಣಕೊಂತಾನ, ಪಗ ಒಣಕೊಂತಾನ, ಮಾವು ಒಣಕೊಂತ, ಮುಂದೆ ನಮ್ಮ ಅಣ್ಣ मालिक मोटर का बटन डालो, वो लाइटर चार्ज लगाओ, सानिया बैटरी चार्ज लगा दो, हाँ कंट्रोल कर सकते।